ನಮಸ್ಕಾರ ಎಲ್ಲರಿಗೂ ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಬನ್ನಿ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನಾನು ಮೊದಲಿಗೆ ತೊಗರಿ ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಸಣ್ಣ ಕಪ್ನಲ್ಲಿ ಎಷ್ಟು ತೊಗೊಂಡಿದ್ದೆ ಅಂತ. ಸೊ ಇಷ್ಟು ಮಾತ್ರ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬರೀ ಒಬ್ರಿಗೆ ಆಗುವಷ್ಟು ಪೊಂಗಲ್ ಮಾತ್ರ ಮಾಡ್ತಿರೋದು. ಸೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ರೆಡ್ಡಿಶ್ ಬ್ರೌನ್ ಆ ಥರ ಕಲರಲ್ಲಿ ಬಂದಿರುತ್ತೆ. ಸೊ ಆಗ ಸಾಕು. ಅದ್ರ ಜೊತೆಗೆ ಈಗ ನಾನು 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡೆ. ಅದ್ರ ಜೊತೆಗೆ ತೊಗರಿಬೇಳೆ ಫ್ರೈ ಆಗಿದ್ದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು, ಅಂದರೆ 1 ಕಪ್ಪು ಅಕ್ಕಿಗೆ 2 ಕಪ್ಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಮತ್ತು 1/2 ಸ್ಪೂನ್ ಅರಿಶಿನ ಮತ್ತು ಸ್ವಲ್ಪ ತುಪ್ಪ, 1 ಸ್ಪೂನ್ ತುಪ್ಪ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಕಲಿಸ್ತಾ ಹೋಗಿ. ಟೇಸ್ಟ್ ನೋಡಿ ಒಮ್ಮೆ ಅಷ್ಟೇ. 3 ವಿಸಿಲ್ಸ್ ಬಂದಮೇಲೆ ನೀವು ನೋಡಿದ್ರೆ ಈ ಹದಕ್ಕೆ ಬಂದಿರುತ್ತೆ. ಆದರೆ ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ. ಇದು ನೀವು ಮಕ್ಕಳಿಗೆ ಕೂಡ ತಿನ್ನಿಸ್ಬೋದು, ಸಪ್ಪೆ. ಅದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಈಗ ಈ ಒಗ್ಗರಣೆ ಹಾಕಿರೋದನ್ನು ನೀವು ತಿನ್ಬೋದು. ಬಟ್ ನಾನು ಫಸ್ಟ್ ಏನು ತೋರಿಸ್ದೆ ಅಲ್ವಾ ಸಪ್ಪೆ, ಬರೀ ಸ್ವಲ್ಪ ಮೆಣಸಿನ್ಕಾಯಿ ಹಾಕೇನು ಮಾಡಿದ್ದೆ. ಅದು ಸಪ್ಪೆನೇ ಇರುತ್ತೆ, ಖಾರ ಏನಿರೋದಿಲ್ಲ. ಅದನ್ನು ಮಕ್ಕಳಿಗೆ ಕೂಡ ನೀವು ತಿನ್ನಿಸ್ಬೋದು. ಅಂದರೆ 2 ಇಯರ್ಸ್ ಮಕ್ಕಳಿಗೆ, 3 ಇಯರ್ಸ್ ಅವ್ರಿಗೆಲ್ಲ ತಿನ್ನಿಸ್ಬೋದು. ಈಗ ಅದ್ರ ಜೊತೆಗೆ ಸ್ವಲ್ಪ ಕೊರಿಯಂಡರ್ ಹಾಕ್ತಿದ್ದೀನಿ. ಕೊರಿಯಂಡರ್ ಲೀವ್ಸ್ ಹಾಕಿ ಚೆನ್ನಾಗಿ ಕಲಿಸ್ತಾ ಹೋಗಿ. ಅಷ್ಟೇ, ಖಾರ ಪೊಂಗಲ್ ರೆಡಿ ಆಗಿದೆ. ಇದಕ್ಕೆ ನೀವು ಜೀರಿಗೆ ಏನೇನು ಒಗ್ಗರಣೆಗೆ ಬೇಕೋ ಅದೆಲ್ಲ ಹಾಕ್ಕೊಂಡು ತಿಂದರೆ ತುಂಬಾ ಸಖತ್ತಾಗಿರುತ್ತೆ. ಧನ್ಯವಾದಗಳು.